ಕಟ್ಟೆಯಲ್ಲಿ ನೀರು ಇತ್ಕೊಂಡು ಕೂಡ ಈ ಅನ್ಯಾಯ ರೈತರಿಗೆ ಮಾಡೋದಾದರೆ ಇದು ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಅಂತ ಹೇಳೋಕ್ಕಾಗ್ತದ? ಅಥವಾ ಒಂದು ಕಾರಣ ಬೇಕಲ್ಲ? ಯಾವುದಾದ್ರೂ ಒಂದು ತಪ್ಪಾದರೆ, ನಮ್ಗೆ ಅರಿವಿಲ್ಲದೆ ತಪ್ಪಾಗೋದಾದರೆ ಅದಕ್ಕೊಂದು ಕಾರಣ ಬೇಕು. ಅದಕ್ಕೆ ಅರ್ಥನೇ ಇಲ್ದಿರೋ ರೀತಿಯಲ್ಲಿ ಇವ್ರುಗಳು ಮಾಡೋದಾದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಈ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಕಲಬುರಗಿಲೆಲ್ಲೋ ಒಂದು ಹೇಳಿಕೆ ಕೊಡ್ತಾರೆ, ನಾನು ಅದನ್ನು ನೋಡ್ತೀನಿ, ಪರಿಶೀಲಿಸ್ತೀನಿ, ಅವ್ರಿಗೆ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ಪರಿಶೀಲಿಸ್ತೀನಿ ಅಂತ ಒಂದು ಹೇಳಿಕೆ ಕಲಬುರಗಿಲಿ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಇರೋ ಬೆಳೆಗೆ ನೀರು ಕೊಡದೆ ರೈತರನ್ನ ಸಾಲ ಮಾಡಿಸ್ಬಿಟ್ಟು ನಿಮ್ಮ ಹಂಗನಲ್ಲೇ ಇನ್ನೂ ಎಷ್ಟು ವರ್ಷ ಇಟ್ಕೊಂತೀರ ರೈತರನ್ನ? ಯಾಕೆ ಸಾಲ ಮಾಡಿಸ್ತೀರ ಅವ್ರನ್ನ? ಸಾಲ ಮಾಡಿಸ್ದಂಗೆ ಅವ್ರನ್ನ ನೀವು ಕಾಪಾಡಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಈಗ ಒಂದು ವೇಳೆ ನ್ಯಾಚುರಲ್ ಸೋರ್ಸ್ ಇಲ್ಲ ಅಂದಿದ್ದರೆ ನೀವು ಹೇಳೋದನ್ನು ಕೇಳಿಸ್ಕೊತಿದ್ವಿ. ನ್ಯಾಚುರಲ್ ಸೋರ್ಸ್ ಇದೆ, ನೀವು ರೈತರನ್ನ ಯಾಕೆ ಸಾಲ ಮಾಡಿ ಅಧ್ವಾನ ಮಾಡ್ತೀರಾ? ನೀವು ಆಮೇಲೆ ಮನ್ನಾ ಮಾಡ್ತೀವಿ ಅಂತ ನೀವು ಮನ್ನಾ ಮಾಡೋ 50,000 25,000 ರೈತರು ಬದುಕೋಕ್ಕಾಗತ್ತಾ? ಉಳಿಯೋಕ್ಕಾಗತ್ತಾ? ಒಂದು ಸಲ ರೈತ ಸಾಲ ಮಾಡ್ಕೊಳ್ಳೋ, ಒಂದು ಸಲ ಸಾಲ ಆದರೆ ಅದನ್ನು ಹೇಗೆ ತೀರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದರ ಕಷ್ಟ ಏನಿದೆ ಅಂತ. ಒಂದು ಬೆಳೆ ನಷ್ಟ ಆದರೆ ಅವ್ನು ಮತ್ತೆ ಚೇತರಿಕೆ ಆಗಬೇಕು ಅಂದರೆ 3 ಬೆಳೆ 4 ಬೆಳೆ ಕಾಯಬೇಕು ಒಬ್ಬ ರೈತ. ನಿಮ್ಗೆ ಅದ್ರ ಪರಿಜ್ಞಾನವೇ ಇಲ್ವಲ್ಲ, ನಿಮಗೆ ಅದರ ನಾಲೆಡ್ಜೇ ಇಲ್ಲ. ವ್ಯವಸಾಯದ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿ ಚಲರಾಯಸ್ವಾಮಿ ಅವರು, ಎಲ್ಲಪ್ಪ ನೀವು ಹಳ್ಳಿ ಮೇಲೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಬೇಕಲ್ಲ. ಬೆಳೆಗಳೇನಾಗಿದೆ, ತೋಟಗಾರಿಕೆ ಏನಾಗಿದೆ, ತೆಂಗು ಏನಾಗಿದೆ, ಕಬ್ಬು ಏನಾಗಿದೆ, ಅದೆಲ್ಲ ನೋಡಬೇಕಲ್ಲ. ಚೇರ್ಗಳು ಕೊಡಲಿ. ನೀವು ಇಷ್ಟು ಕೃಷಿ ಸಚಿವರು ಅಂತ ಹೆಸರು ತಗೊಂಡ್ಬಿಟ್ಟು ಅಲ್ಲೆಲ್ಲೋ ಹೋಗಿ ನನಗೆ ಅವಾರ್ಡ್ ಬಂತು, ನನಗೆ ಇದು ಬಂತು ಅಂತ ಹಿಡ್ಕೊಂಡು ತೋರಿಸ್ತಿರಲ್ಲ, ಇದು ಸಂಕೋಚ ಆಗಲ್ವ ನಿಮಗೆ? ನೀವು ಕೊಡ್ತಾ ಇರೋದು ಅವಾರ್ಡು, ನೀವು ತೊಗೊಂಡಿರೋ ಅವಾರ್ಡ್ ಇದಕ್ಕೆ? ಅದೆಲ್ಲೋ ಕೃಷಿ ವಿದ್ಯಾನಿಲಯ ಮಾಡ್ತೀನಿ ಅಂತ ಕೃಷಿ ಯೂನಿವರ್ಸಿಟಿ ಮಾಡ್ತೀನಿ ತಗೊಂಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ರಲ್ಲ, ಏನು ಮಂಡ್ಯ ರೈತರು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾದನ್ನ? ಏನು ಮಾಡ್ಬೇಕು ಹೇಳಿ? ರೈತರನ್ನೆಲ್ಲ ನೀವು ಸರ್ವನಾಶ ಮಾಡ್ಕೊಂಡು ನಿಂತಿದ್ದೀರಲ್ಲ, ಹಿಂಗೆ ಏನು ಮಾಡಬೇಕು ಈಗ ರೈತರು? ನಿಮ್ಮ ಯೂನಿವರ್ಸಿಟಿಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕು? ಕಟ್ಟಲಿರೋ ನೀರು ಬಿಡೋ ಯೋಗ್ಯತೆಗಳು ನಿಮಗಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರ ತೆಂಗಿನ ಪರಿಸ್ಥಿತಿ ಏನಾಗಿದೆ, ಅಡಿಕೆ ಪರಿಸ್ಥಿತಿ ಏನಾಗಿದೆ, ತೋಟಗಾರಿಕೆ ಗಿಡಗಳ ಬಗ್ಗೆ ಏನಾಗಿದೆ ಅನ್ನೋ ನಿಮಗೆ ನಾಲೆಡ್ಜ್ ಇಲ್ಲ. ಹೋಗಿದ್ದೀರಾ ಯಾವುದಾರ ಕ್ಷೇತ್ರಗಳಲ್ಲಿ ಕಬ್ಬು ಬೆಳೆ ಏನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ನಾಲೆ ಅವಲಂಬಿತ ಕಬ್ಬುಗಳು ಏನಾಗಿದೆ ಅನ್ನೋದನ್ನು ನೋಡಿದ್ದೀರಾ ನೀವು? ಕೃಷಿ ಮಂತ್ರಿ ನಮ್ಮ ಜಿಲ್ಲೆಯವರೇನೆ. ಇದಕ್ಕಿನ್ನ ದುರಂತ ಬೇಕಾ? ಇನ್ನು MLAಗಳಂತೂ ಕೇಳೋದೇ ಬೇಡ. ಯಾವ್ಯಾವುದು ಹೆಸರು ಮೇಲೆ ನೀವು ಗೆದ್ದು ಬಂದ್ರಲ್ಲಪ್ಪ MLAಗಳು, ಇವತ್ತು ಎಲ್ಲಿ ಕೂತಿದ್ದೀರಿ ನೀವೆಲ್ಲ? ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿದ್ದೀರಿ. ನಮ್ಮ ಕ್ಷೇತ್ರದ MLA 3 ಹೊತ್ತು ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿರ್ತಾರೆ. ಬಿಗ್ ಕಪ್ ಅನ್ನೋದೊಂದು VV ನಗರದಲ್ಲಿ ಅದೊಂದು ಹೋಟೆಲ್ಲು, ಒಂದು 300 ರೂಪಾಯಿ ಕಾಫಿ ಅದಕ್ಕೆ. ಅಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವರು ತಲ್ಲೀನರಾಗಿದ್ದಾರೆ. ನೀವು ಕೊಡುಗೆ ಕೊಡೋಕ್ಕೆ ನೀವು ಜನಪ್ರತಿನಿಧಿ ಆಗಬೇಕು? ಇವತ್ತು ನಿಮ್ಮ ಹತ್ರ ಅಂಕಿಅಂಶ ಇದೆಯಾ ನಾಳೆ ಬಗ್ಗೆ? ನಾಳೆ ICC ಮೀಟಿಂಗ್ ಇದೆಯಲ್ಲ, ಯಾಕೆ ಇದನ್ನು ಬದಲೇ ಮಾಡ್ಕೊಂಡಿದ್ರೆ ಏನಾಗಿತ್ತು ನಿಮಗೆ? ಈಗ ಮೇ ತಿಂಗಳು 27ಕ್ಕೆ ನಾಲೆಗೆ ನೀರು ನಿಲ್ಲಿಸ್ತಾರೆ. ಮೇ ತಿಂಗಳಲ್ಲಿ 27ನೇ ತಾರೀಕು. ಅದಾದ ಮೇಲೆ ಅಲ್ಲಿ VC ಎಂಟ್ರೆನ್ಸ್ 0 ಪಾಯಿಂಟಲ್ಲಿ ಅದು ಸರಿ ಇಲ್ಲ, ಅದು ದುರಸ್ತಿ ಆಗಬೇಕು, ರಿಪೇರಿ ಆಗಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಯಾರೂ ಅದನ್ನು ಗಮನ ಹರಿಸಿಲ್ಲ. 1 ತಿಂಗಳು ಕಾಲ ನಿರ್ಲಿಪ್ತವಾಗಿ ಅವ್ರವ್ರದೇ ಕೆಲಸಗಳು, ಇಂಜಿನಿಯರ್ಗಳು ಎಲ್ಲ ಕಾಲ ಕಳೆದುಬಿಟ್ಟಿದ್ದಾರೆ. 1 ತಿಂಗಳು ಕಾಲ. ಜೂನ್ ತಿಂಗಳು ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ. ಏನೂ ಅಲ್ಲಿ ಪ್ರೋಗ್ರೆಸ್ ಮಾಡಿಲ್ಲ. ಅಲ್ಲಿ ನನ್ನ ಕಾರಲ್ಲಿ ಫೋಟೋಸ್ ಇದೆ, ತರಿಸು. ಆಮೇಲೆ ಈಗ 1ನೇ ತಾರೀಕಿಂದ ಒಂದು ಕಾಮಗಾರಿನ ಕೈಗೆ ತಗೊಂಡಿದ್ದಾರೆ. VCಗೆ 0 ಪಾಯಿಂಟಲ್ಲಿ 1ನೇ ತಾರೀಕಿಂದ ಕಾಮಗಾರಿ. 1 ತಿಂಗಳು ಏನೂ ಮಾಡಿಲ್ಲ. 27ಕ್ಕೆ ನೀರು ನಿಲ್ಲಿಸಿದ್ದಾರೆ. 1 ತಿಂಗಳು ಜೂನ್ ತಿಂಗಳು ಸಂಪೂರ್ಣ ಹಾಳು ಮಾಡಿದ್ರು. ಪುನಃ 1ನೇ ತಾರೀಕಿಂದ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಈಗ 8-10 ದಿವಸದಿಂದ ರೈತರು ನೇಣಾಕೋಬೇಕಾ? ನಿಮಗೆ ಕಾಂಟ್ರಾಕ್ಟರ್ಗಳು ಉಳಿಸ್ಬೇಕು, ಇಂಜಿನಿಯರ್ಗಳು ಉಳಿಸ್ಬೇಕು ಈ ಸರ್ಕಾರಕ್ಕೆ. ರೈತರು ಏನಾಗಬೇಕು? ರೈತರಿಗೆ ನೀರು ಕೊಡದಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಮಗೆ ನಾಲೆಡ್ಜ್ ಇಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.